ವಾಕ್ಯದಲ್ಲಿ ನಮ್ಮ ದೇವರ ಆಶೀರ್ವಾದ ಮಾಡೋ ದೇವರು ಹೌದಲ್ಲ. ಆದರೆ ದೇವರ ಕೆಲವು ವಿಷಯಗಳನ್ನು ನಾವು ಮಾಡಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. ದೇರ್ ಆರ್ ಸರ್ಟನ್ ಥಿಂಗ್ಸ್ ದಟ್ ವಿ ಆರ್ ಸಪೋಸ್ ಟು ಡೂ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಹೇಳುತ್ತೆ ನಾವು ಕೆಲವು ಸಂಗತಿಗಳು ಮಾಡಬೇಕು. ಜೇಮ್ಸ್ ಯಾಕೋಬ 1ನೇ ಅಧ್ಯಾಯ 22ನೇ ವಚನ ಏನು ಹೇಳುತ್ತೆ? ಜೇಮ್ಸ್ 1:22 ಏನು ಹೇಳುತ್ತೆ ನೋಡ್ರಿ. ಇಂಗ್ಲೀಷ್ ಬೈಬಲಲ್ಲಿ ಹಿಂಗೆ ಹೇಳುತ್ತೆ ಅಂದರೆ, ಫಾರ್ ಇಫ್ ಎನಿ ಬಟ್ ಬಿ ಈ ಡೂಯರ್ಸ್ ಆಫ್ ದ ವರ್ಡ್ ಆ್ಯಂಡ್ ನಾಟ್ ಹಿಯರರ್ಸ್ ಓನ್ಲಿ, ಡಿಸೀವಿಂಗ್ ಯುವರ್ ಓನ್ ಸೆಲ್ಫ್. ಏನು ಹೇಳುತ್ತೆ ಅಂದರೆ, ನಾವು ಬರೀ ಕೇಳುವವರಾಗದೆ ಕೇಳಿ ಈಗ ನಾವು ರಕ್ಷಣೆ ಹೊಂದಿ ಎಷ್ಟೋ ವರ್ಷ ಆಯಿತು, ಇಲ್ಲಿದ್ದವ್ರು ನಾವು ರಕ್ಷಣೆ ಹೊಂದಿ ಕೆಲವರು ಎಷ್ಟೋ ವರ್ಷ ಆಗಿದೆ. ಈ ಒಂದು ಯುಗದಲ್ಲಿ ಹೆಂಗೆ ಅಂದರೆ ಕಂಟಿನ್ಯೂಸ್ಲಿ ಈಗ ನಮಗೆ ವಾಕ್ಯ ಧಾರಾಳವಾಗಿ ಸಿಗ್ತಾ ಇದೆ. ನನಗೊಂದು ಅಭ್ಯಾಸ, ನಾನು ಇಡೀ ದಿವಸ ಕೆಲಸ ಮಾಡ್ತಾ ಇರಬೇಕಾದ್ರೆ, ಮಲಗಲಿಕ್ಕೆ ಹೋಗಬೇಕಾದ್ರೆ, ಏನೇ ಮಾಡಬೇಕಾದ್ರೆ ಯಾರ್ದೋ ಒಬ್ಬರು ಮೆಸೇಜ್ ಹಾಕ್ಕೊಂಡು ಕೇಳ್ತಾನೆ ಇರ್ತಾನೆ, ಕಂಟಿನ್ಯೂಸ್ಲಿ ಕೇಳ್ತಾನೆ. ಆದರೆ ದೇವರ ವಾಕ್ಯಲ್ಲಿ ಏನು ಹೇಳುತ್ತೆ ಅಂದರೆ, ನಾವು ಬರೀ ಕೇಳುವವರಾಗದೆ ಮುಂದೆ ಕೈಕೊಂಡು ನಡಿಲೇಬೇಕು. ಅದಕ್ಕೆ ನಾವು ಹೆಚ್ಚಾಗಿ ನಾವು ನೋಡ್ತವೇನೆಂದರೆ, ದೇವರ ಆಶೀರ್ವಾದ ಮಾಡ್ತಾರೆ, ದೇವರ ವಾಸಿ ಮಾಡ್ತಾರೆ, ದೇವರು ಕಟ್ತಾರೆ, ದೇವರು ಮುಡ್ದಿದ್ದನ್ನು ಒಂದು ಗೂಡಿಸ್ತಾರೆ, ಅದೆಲ್ಲ ಕೇಳ್ತವೆ. ಆದರೆ ಇವತ್ತು ಕೆಲವು ವಿಷಯ ದೇವರು ನಮ್ಗೆ ಏನು ಹೇಳ್ತಾರೆ ಅದನ್ನು ನೋಡುವ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನ ಏನಂತೆ? ನೀವು ಇದನ್ನು ತಿಳ್ಕೊಂಡು ನೀವು ಮಾಡಿದರೆ ಅಂದರೆ, ದೇವರ ವಾಕ್ಯ ಬರೀ ಕೇಳಲಿಕ್ಕೆ ಅಷ್ಟೇ ಅಲ್ಲ, ಅದನ್ನು ನಾವು ಕೈಕೊಂಡು ನಡೆಯೋದು ಬಹಳ ಪ್ರಾಮುಖ್ಯ. ಕೆಲವು ಸಂಗತಿಗಳು ನೋಡೋ ದೇವರ ವಾಕ್ಯ ನಮಗೆ ಏನು ಮಾಡಬೇಕು ಅಂತ ಹೇಳ್ತದಂತ ನಾವು ನೋಡ್ಕೊಳ್ಳುವ. ಮೊದಲನೇದಾಗಿ ನಾವು 1 ಪೇತ್ರ 4ನೇ ಅಧ್ಯಾಯ 10ನೇ ವಚನ, 1 Peter chapter 4 and verse 10. 1 Peter chapter 4 ಏನೇನು ನಮಗೆ ಮಾಡಲಿಕ್ಕೆ ಹೇಳ್ತಾರೆ ದೇವರ ವಾಕ್ಯ? ಲೆಟ್ ಅಸ್ ಸಿ ದ್ಯಾಟ್. ಅದನ್ನು ನಾವು ಮಾಡ್ತಾ ಇದ್ದಾವೆ. 1 ಪೇತ್ರ 4ನೇ ಅಧ್ಯಾಯ 10ನೇ ವಚನ ಏನು ಹೇಳುತ್ತೆ ಅಂದರೆ, ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆವಾರ್ತೆಯವರಾಗಿದ್ದು, ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. ಏನಂತೆ? ನಮಗೆ ಇರುವ ಟ್ಯಾಲೆಂಟ್ಸ್, ನಮಗೆ ಇರುವ ಒಂದು ದೇವರು ಕೊಟ್ಟ ಒಂದು ವರ, ಅದನ್ನು ನಾವು ಏನು ಮಾಡಬೇಕೆಂದರೆ ನಾವು ದೇವರ ಸೇವೆಗೆ ನಾವು ಉಪಯೋಗಿಸ್ಬೇಕಂತೆ. ವಾಟ್ ಲೈಸ್ ಅಹೆಡ್ ಆಫ್ ಅಸ್, ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದ್ಯಾಟ್. ನಮಗೆ ನಮ್ಮ ಮುಂದೆ ಏನು ಇದೇನೋ ಅದನ್ನು ನಾವು ದೇವರ ಸೇವೆಗೆ ನಾವು ಉಪಯೋಗಿಸ್ಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. ಕರೆಕ್ಟಾ? ಹೇಳ್ತದ? ನಮಗೆ ಕೊಟ್ಟ ವರಗಳನ್ನು ನಾವು ಏನು ಮಾಡಬೇಕು? ದೇವರ ಸೇವೆಗೆ ಉಪಯೋಗಿಸ್ಬೇಕು. ನಾವು ಮಾಡ್ತಾವ ಹೆಚ್ಚಾಗಿ ನಾನು ನೋಡ್ತಾನೇನೆಂದರೆ, ಜನರಿಗೆ ಒಂದು ದೇವರ ತಲಾಂತ ಕೊಟ್ಟಿರ್ತಾರೆ, ಅಥವಾ ದೇವರ ಅಭಿಷೇಕ ಇರುತ್ತೆ, ಅಥವಾ ದೇವರವರನ್ನು ಕರೆದಿರ್ತಾರೆ, ದೇವರು ಏನೋ ಅವ್ರಿಗೆ ಒಂದು ಕೊಟ್ಟಿರ್ತಾರೆ ಅಬಿಲಿಟಿ ಅಥವಾ ಟ್ಯಾಲೆಂಟ್. ನಾವು ಅದನ್ನು ಏನು ಮಾಡ್ತೇವೆನೆಂದರೆ, ನಾವು ದೊಡ್ಡ ಸ್ಟೇಜ್ ತುಂಬ ಜನ ಆವಾಗ ನಾವು ಮುಂದೆ ಬಂದು ಪರ್ಫಾರ್ಮ್ ಮಾಡಲಿಕ್ಕೆ ಇಷ್ಟಪಡ್ತೇವೆ. ಸರಿನಾ ತಪ್ಪ? ಮೊದಲು ದೇವರು ಏನು ಹೇಳ್ತಾರೆ ಅಂದರೆ, ನಿಮ್ಮ ಮುಂದೆ ಏನಿದೆ ಅಲ್ಲ ಅದನ್ನು ಮೊದಲು ಉಪಯೋಗಿಸಿ. ಸರಿನಾ? ನಾವು ಎಕ್ದಮ್ಸ 1st ಫ್ಲೋರಿಂದ 5th ಫ್ಲೋರ್ ಹೋಗಲಿಕ್ಕೆ ಆಗುತ್ತೇನಾ? ಮೆಟ್ಲು ಹತ್ತಲೇಬೇಕು, ಅಥವಾ ಲಿಫ್ಟಲ್ಲಿ ಹೋಗಲೇಬೇಕು, ಎಸ್ಕಲೇಟರಲ್ಲಿ ಹೋಗಲೇಬೇಕು. ನಾನು ಕೆಳಗೆ ನಿಂತ್ಕೊಂಡು ಮೇಲೆ ನೋಡಿ ನಾನು ಹಿಂಗೆ ಹೋಗ್ತಾನಂತ ಹೇಳಿದರೆ ಹೋಗಲಿಕ್ಕೆ ಆಗೋದಿಲ್ಲ. ದೇವರ ವಾಕ್ಯ ಏನು ಹೇಳುತ್ತೇನೆಂದರೆ, ನಿನ್ನ ಮುಂದೆ ಏನಿದೆ ಅದನ್ನು ನೀನು ಉಪಯೋಗಿಸು. ವಿಮೋಚನಾ ಕಾಂಡ 4ನೇ ಅಧ್ಯಾಯ 2ರಿಂದ 5ರಲ್ಲಿ ದೇವರು ಮೋಶೆಯನ್ನು ಕರೆದಾಗ ಮೋಶೆಗೆ ಏನು ಹೇಳಿದರು ದೇವರು? ನಿನ್ನ ಕೈಯಲ್ಲಿ ಏನಿದೆ? ಕೋಲಿದೆ, ಅದನ್ನೇ ಉಪಯೋಗಿಸು. ಇಲ್ಲ, ಚಾಚಿ ಹೇಳಲಿಲ್ಲ, ಅದನ್ನೂ ಉಪಯೋಗಿಸು. ಅವನಿಗೆ ಅಲ್ಲಿ ಹೋಗಿ ಇದನ್ನು ಮಾಡು, ಅಲ್ಲಿ ಹೋಗಿ ಅದನ್ನು ಮಾಡಂತ ಹೇಳಲಿಲ್ಲ. ಮೊದಲನೇ ಸಂಗತಿ ದೇವರು ಮೋಶೆಗೆ ಹೇಳಿದ್ದೇನೆಂದರೆ, ನಿನ್ನ ಕೈಯಲ್ಲಿ ಏನಿದೆ. ಇವತ್ತು ನಮ್ಮ ಕೈಯಲ್ಲಿ ಏನಿದೆ?
ಒಂದು ಸಣ್ಣ ವಸ್ತು ಇರ್ಬೋದು ನಮ್ಮ ಕೈಯಲ್ಲಿ, ನಮ್ಮ ಬಾಯಲ್ಲಿ ಹಾಡುವ ತಲಾಂತ ಇರ್ಬೋದು, ನಮಗೆ ವಾಕ್ಯ ಹೇಳುವ ತಲಾಂತ ಇರ್ಬೋದು, ನಮಗೆ ಮ್ಯೂಸಿಕ್ ಬಾರಿಸುವ ತಲಾಂತ ಇರ್ಬೋದು, ನಮಗೆ ಚರ್ಚನ್ನು ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಕ್ಲೀನ್ ಮಾಡಿ ಅದನ್ನು ಇಡುವುದು ಇರ್ಬೋದು, ಕೆಲವ್ರಿಗೆ ಅಡ್ಮಿನಿಸ್ಟ್ರೇಷನ್ ವರ್ಕಲ್ಲಿ ಇರ್ಬೋದು, ನೀವು ಕೆಲಸ ಮಾಡೋ ಕಡೆಯಲ್ಲಿ ನೀವು ಅಲ್ಲಿ ಪ್ರವೀಣತರಾಗಿರ್ಬೋದು. ಸಮಥಿಂಗ್ ದಟ್ ದ ಲಾರ್ಡ್ ಹ್ಯಾಸ್ ಗಿವನ್ ಯು. ಈಗ ನಾವು ನೋಡ್ತೇವೆ ಪ್ರಮೋಷನ್ ಯಾವಾಗ ಬರುತ್ತೆ, ಇಷ್ಟು ವರ್ಷ ಕೆಲಸ ಮಾಡಿದ ಮೇಲೆ, ನಾವು ಒಳ್ಳೆ ಕೆಲಸ ಮಾಡಿದ ಮೇಲೆ ನಮಗೆ ಏನು ಕೊಡ್ತಾರೆ, ಪ್ರಮೋಷನ್ ಕೊಡ್ತಾರೆ. ಏಕ್ದಮ್ ಸಹ ನಮಗೆ ಕ್ಲಾರ್ಕಿಂದ ಮ್ಯಾನೇಜರ್ ಪೋಸ್ಟ್ ಬರೋದಿಲ್ಲ, ಸಾಧ್ಯನೇ ಇಲ್ಲ. ದೇವರ ರಾಜ್ಯದಲ್ಲಿನೂ ಹಾಗೆ ದೇವರೇನು ಹೇಳ್ತಾರೆ, ನೀನು ಸಣ್ಣದಲ್ಲಿ ನಂಬಿಗಸ್ತನಾಗು. ಆದರೆ ನಮ್ಮ ಯೋಚನೆ ಏನು ಗೊತ್ತಾ, ನಾನು ಮೊದಲೇ ನಾನು ಏನು ಮಾಡಬೇಕು, ಮೇಲೆ ಹೋಗುತ್ತೋ, ಅದು ಆಗುವುದಿಲ್ಲ. ಸೊ ಇವತ್ತು ನಾವು ನೋಡ್ತಾ ಇದ್ದೇವೆ ಅಂದರೆ ದೇವರು ನಮಗೆ ಏನನ್ನು ಮಾಡು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ 1ನೇ ಸಾಮುವೇಲ 17ನೇ ಅಧ್ಯಾಯ 40ನೇ ವಚನದಲ್ಲಿ ದಾವೀದ ಗೊಲಾಯತನ್ನು ಸಾಯಿಸ್ತಾನೆ. ದಾವೀದನ ಕೈಯಲ್ಲಿ ಏನಿತ್ತು? ಕವಣ ಇತ್ತು. ಕರೆಕ್ಟಾ? ಗಾಡ್ ಸೇಸ್ ಯೂಸ್ ದ್ಯಾಟ್. ಗೊಲಾಯತ ಹೆಂಗೆ ಇದ್ದ, ಅವನ ಹೈಟು, ವೇಟು, ಅವನ ಗಾತ್ರ, ಅವನನ್ನು ನೋಡಿದರೆ ಅದು ಎಷ್ಟು ಇತ್ತೆಂದರೆ ನಮ್ಮ ದಾವೀದ ಅದ ಮುಂದೆ ಏನೂ ಇರಲಿಲ್ಲ. ಬಟ್ ದೇವರೇನು ಹೇಳಿದ್ರು ಅವನಿಗೆ, ಅಯ್ಯಯ್ಯೋ ಇವನು ಇಷ್ಟು ದೊಡ್ಡದಿದೆ, ನೀನಿಷ್ಟು ಚಿಕ್ಕದಿದೆ ಅಂತ ಹೇಳಲಿಲ್ಲ. ಅವನ ಕೈಯಲ್ಲಿರುವ ವೆರಿ ವೆರಿ ಇನ್ಸಿಗ್ನಿಫಿಕೆಂಟ್ ಥಿಂಗ್ ಏನಿದೆ ಅಂದರೆ ಕವಣಿ. ಯಾರೂ ಯೋಚನೆ ಮಾಡಲಿಲ್ಲ. ಗೊಲಾಯ್ತವನ್ಗೆ ಹೇಳ್ತಾನೆ, ಕತ್ತೆಗೆ ಹೋದ್ರಿ, ನನ್ನನ್ನು ಏನು ನಾಯಿ ಅಂತ ತಿಳ್ಕೊಂಡು ಬಂದಿದೀಯಾ, ನನ್ನನ್ನು ಏನಂತ ತಿಳ್ಕೊಂಡು ಬಂದಿದೀಯಾ, ಕವಣಿ ಹಿಡ್ಕೊಂಡು ನೀನು ಬರ್ತೀಯಾ? ಪ್ರಿಯರೇ, ದೇವರಿಗೆ ದೊಡ್ಡ ವಸ್ತು ಅಲ್ಲ, ಸಣ್ಣ ವಸ್ತು ಅಲ್ಲ. ನಿಮ್ಮ ಕೈಯಲ್ಲಿ ಇವತ್ತು ಏನಿದೆ, ನಿಮ್ಮ ಬಾಯಲ್ಲಿ ಇವತ್ತು ಏನಿದೆ. ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಬೇಡ್ರಿ. ಕೆಲವು ಸರ್ತಿ ನಾವು ಹೇಳ್ತೇವೆ ನನಗೆ ಏನೂ ಸಾಧ್ಯ ಇಲ್ಲ, ಹಾಗೆ ಒಬ್ಬರೂ ಇಲ್ಲ. ದೇವರು ಒಬ್ಬರೊಬ್ಬರಿಗೆ ಒಂದೊಂದು ಸಂಗತಿ ಕೊಟ್ಟಿದ್ದಾರೆ, ಗ್ಯಾರಂಟಿ. ಅದನ್ನು ನಾವು ಉಪಯೋಗಿಸು ಬಹಳ ಪ್ರಾಮುಖ್ಯ. ಯೋಹನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 8ನೇ ವಚನದಿಂದ 11ನೇ ವಚನವರೆಗೆ ನಾವು ನೋಡ್ತೇವೆ. 5,000 ಗಂಡಸರಿದ್ದರಂತೆ. ಹೆಂಗಸರು ಎಷ್ಟಿದ್ರು ಗೊತ್ತಿಲ್ಲ, ಮಕ್ಕಳು ಎಷ್ಟು ಇದ್ರು ಗೊತ್ತಿಲ್ಲ, ಆದರೆ ಎಷ್ಟು ರೊಟ್ಟಿ ಇತ್ತು, ಎಷ್ಟು ಮೀನಿತ್ತು. ಅದು 5 ರೊಟ್ಟಿ 2 ಮೀನು ಇಟ್ಕೊಂಡು ಅವ್ರು ಸುಮ್ಮನೆ ಕೂತ್ಕೊಳ್ತಿದ್ರೆ ಅದ್ಭುತ ಆಗ್ತಿದ್ದಿಲ್ಲ. ಪ್ರಿಯರೇ, ನಾವು ಏನನ್ನು ಕಲಿತೇವೆ ಇಲ್ಲಿ ಅಂದರೆ, ಸಣ್ಣದಿದೆ, ಇನ್ಸಿಗ್ನಿಫಿಕೆಂಟ್ ಇದೆ, ಅದು ದೊಡ್ಡ ಸಂಗತಿಗೆ ಈಕ್ವಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಸಂಗತಿ ನಮ್ಮ ಹತ್ರ ಇದ್ದಾಗ ದೇವರು ಹೇಳ್ತಾರೆ, ಮೇಕ್ ಯೂಸ್ ಆಫ್ ಇಟ್. ನಾನು ನಿನಗೆ ಇದನ್ನು ಕೊಟ್ಟಿದ್ದೇನಲ್ಲ, ಇದನ್ನು ನೀನು ಪ್ರಯೋಗಕ್ಕೆ ತಗೊಂಡು ಬಾ. 5 ರೊಟ್ಟಿ 2 ಮೀನು. ಅಯ್ಯೋ, ಇದನ್ನು ನಾನು ಹೋಗಿ ಯೇಸು ಸ್ವಾಮಿಗೆ ಕೊಟ್ಟರೆ ಯೇಸು ಸ್ವಾಮಿ ನಕ್ಕರೆ, ಓಕೆ, ನೀವು ಇಲ್ಲಿ ಕೂತವ್ರು ಹೇಳ್ಬೋದು, ಅಯ್ಯೋ ನನಗೆ ಪ್ರೇಯರ್ ಮಾಡಲಿಕ್ಕೆ ಬರುತ್ತೆ, ನಾನು ವಾಕ್ಯ ಹೇಳಲಿಕ್ಕೆ ಬರುತ್ತೆ, ನನಗೆ ಮ್ಯೂಸಿಕ್ ಬಾರಿಸ್ಲಿಕ್ಕೆ ಬರುತ್ತೆ, ನನಗೆ ಹಾಡಲಿಕ್ಕೆ ಬರುತ್ತೆ, ನಾನು ಪಾಸ್ಟರ್ಗೆ ಹೋಗಿ ಹೆಂಗೆ ಹೇಳಲಿ? ಹಾಗೆ ಹೇಳಿದರೆ ಯಾರ ಲಾಸು? ನಿಮ್ಮದೇ ಲಾಸು, ನಮ್ಮದೇ ಲಾಸ್ ಅಲ್ಲ. ನಿಮಗೆ ಮುಂದೆ ಬರಬೇಕಾ, ನಿಮಗೆ ಹಾಡಬೇಕಾ, ನಿಮಗೆ ವಾಕ್ಯ ಶೇರ್ ಮಾಡಬೇಕಾ, ನಿಮಗೆ ಪ್ರಾರ್ಥನೆ ಮಾಡಬೇಕಾ, ನಿಮಗೆ ಏನೋ ಒಂದು ಮಾಡಬೇಕು ಅಂತ ದೇವರು ನಿಮಗೆ ಒಂದು ಟ್ಯಾಲೆಂಟು ಅಥವಾ ಒಂದು ಆಸಕ್ತಿ ಅಥವಾ ಒಂದು ಅಬಿಲಿಟಿ ಕೊಟ್ಟಿದ್ರೆ ಅದನ್ನು ಪ್ರಯೋಗ ಮಾಡಲೇಬೇಕು. ಇಲ್ಲಿ ಆ ಸಣ್ಣ ಹುಡುಗ, ಅವನಿಗೆ ನಾಚಿಕೆ ಆಗಿಲ್ಲ. ಅವನದನ್ನು ತಗೊಂಡೋಗಿ ಶಿಷ್ಯರ ಕೈಯಲ್ಲಿ ಕೊಟ್ಟರು. ಶಿಷ್ಯರು ಅಂದ್ಕೊಳ್ಳಿಲ್ಲ, ಅಯ್ಯೋ ಇದು ಏನಪ್ಪ ಅಂತ. ಶಿಷ್ಯರು ತಗೊಂಡೋಗಿ ಯೇಸು ಸ್ವಾಮಿಗೆ ಕೈಯಲ್ಲಿ ಕೊಟ್ಟರು. ಆವಾಗ ಅದ್ಭುತ ಆಯಿತು. ಹಲ್ಲೆಲೂಯಾ. ಸೊ ಮೊದಲನೇ ಸಂಗತಿ ನಾವು ಏನು ನೋಡ್ತವೇನೆಂದರೆ, ದೇವರು ನನ್ನ ಕೈಯಲ್ಲಿ ಏನು ಕೊಟ್ಟಿದ್ದಾರೆ. ದೇವರು ಹೇಳ್ತಾರೆ, ನಿನ್ನ ಹತ್ರ ಏನಿದೆ? ಕೋಲಿದೆನಾ? ಕೋಲನ್ನು ಚಾಚು. ಪ್ರಿಯರೇ, ಆ ಕೋಲು ಏನಿತ್ತು? ಎಲ್ಲೋ ಬಿದ್ದ ಕೋಲು. ಆ ಕೋಲಿಂದ ಅವನು ಕೆಂಪು ಸಮುದ್ರ ಇಬ್ಬಾಗ ಮಾಡಿದ. ಯಾಕೆಂದರೆ ಅದರಲ್ಲಿ ದೇವರ ಅಭಿಷೇಕ ಇಳಿದು ಬಂತು. ಹಲ್ಲೆಲೂಯಾ. ಇವತ್ತು ನಮ್ಮ ಹತ್ರ ಏನೋ ಒಂದು ಸಣ್ಣ ಸಂಗತಿ ಇರ್ಬೋದು, ದೇವರು ಹೇಳ್ತಾರೆ ಅದನ್ನೇ ಉಪಯೋಗಿಸು. ಅದರ ಮೂಲಕನೇ ದೇವರಿಗೆ ಮಹಿಮೆ ಆಗುತ್ತೆ. ಅಷ್ಟೇ ಅಲ್ಲ, ದೇವರು ಹೇಳ್ತಾರೆ ಕವಣಿ ಇದೆನಾ, ಆ ಕವಣಿಯನ್ನೇ ಉಪಯೋಗಿಸು. ನಾವೆಲ್ಲಕ್ಕಿಂತ ಹೆಚ್ಚು ಉಪಯೋಗಿಸು ನಮ್ಮ ಬಾಯನ್ನು. ಸರಿನಾ? ದೇವರು ಹೇಳ್ತಾರೆ ಜಿಪ್ ಯೋರ್ ಲಿಪ್ಸ್. ಅದನ್ನು ಮಾತ್ರ ನಾವು ಜಿಪ್ ಮಾಡಲ್ಲ, ಬಾಕಿ ಎಲ್ಲ ಜಿಪ್ ಮಾಡ್ತವೆ.
ಇದನ್ನು ಮಾತ್ರ ಓಪನ್ನೇ ಇಟ್ಟಿರ್ತವೆ 24/7. ರಾತ್ರಿನೂ ನಮ್ಮ ಗಂಡ ಬೈದರೆ ನಾವು ಉತ್ತರ ಕೊಟ್ಟೇ ಮಲಗಿರ್ತವೆ, ಬಾಯಿ ಮುಚ್ಚಿ ಮಲಗುವುದಿಲ್ಲ. ಅವ್ರೇನೋ ಅಂದರು ಏನೋ ಅಲ್ಲಿ ಅಂದುಬಿಟ್ಟು ಈಚೆ ಟರ್ನ್ ಮಾಡಿ ಮಲಗ್ತವೆ. ಮದುವೆ ಆದವ್ರಿಗೆ ಗೊತ್ತಿರುತ್ತೆ ಇದೆಲ್ಲ ನಮ್ಮ ಜಗಳ ಮನೆಯಲ್ಲಿ. ಓಕೆ, ಅವ್ರೇನೋ ಹೇಳಿದ್ರಪ್ಪ ಹೋಗಲಿ ಸುಮ್ಮನೆ ಬಿಡಂತ ನಾವು ಬಿಡ್ತವೆ. ಇಲ್ಲ ಪ್ರಿಯರೇ, ಅದನ್ನು ಬಿಟ್ಟು ಕೊಡು. ದೇವ್ರು ಹೇಳ್ತಾರೆ ಅದನ್ನು ಬಿಟ್ಟು ಕೊಡು. ಆದರೆ ನಿನ್ನ ಕೈಯಲ್ಲಿ ಏನಿದೆ, ನಿನ್ನ ಬಾಯಲ್ಲಿ ಏನಿದೆ, ನಿನ್ನ ಹತ್ರ ಸಾಮರ್ಥ್ಯ ಏನಿದೆ, ನಿನ್ನ ಹತ್ರ ಶಕ್ತಿ ಏನಿದೆ, ಅದನ್ನು ಮೊದಲು ಉಪಯೋಗಿಸು. ಯೂಸ್ ದ ಥಿಂಗ್ಸ್ ದಟ್ ಹ್ಯಾವ್ ಗಿವನ್ ಯು. ನಾವು ಸಾಮ್ಯವನ್ನು ನೋಡ್ತೇವೆ. ದೇವರು ಒಬ್ಬರಿಗೆ 10 ತಲಾಂತ, 5 ತಲಾಂತ, 3 ತಲಾಂತ ಕೊಟ್ಟರು. ಅವ್ರನ್ನ ಉಪಯೋಗಿಸ್ಬೇಕು. ಅದನ್ನು ಬಚ್ಚಿಟ್ರೆ ನೋ ಯೂಸ್. ಸೊ ನಾವು ಬಚ್ಚಿಡ್ಲಿಕ್ಕೆ ಇಲ್ಲಿ ಇಲ್ಲ, ನಾವು ಅದನ್ನು ಉಪಯೋಗಿಸ್ಲಿಕ್ಕೆ ಇದೆ. ಪ್ರಿಯರೇ, ನಾವು ಕೇಳುವವರಾಗದೆ ಕೇಳಿ ಮಾಡುವವರಾಗಿರ್ಬೇಕು. ನಾವು ಕೇಳಿ ಮಾಡುವವರು ಆದರೆ ಈ ವಾಕ್ಯಕ್ಕೆ ಬೆಲೆ. ಬರೀ ನಾವು ಕೇಳ್ಕೊತ ಇದ್ದರೆ ಯಾವುದೋ ಒಂದು ಕಾದಂಬರಿ ಓದಿದ್ದಂಗೆ ಆಯಿತು. ನಮ್ಮ ಮಧ್ಯಕ್ಕಿಂತ ಮುಂಚೆ ಭಾಳ ಹಿಂದಿ ಕಾದಂಬರಿ ಓದುವವಳು. ಅಯ್ಯೋ 10th ಎಕ್ಸಾಮ್ ಇದ್ದರೂ ಪರವಾಗಿಲ್ಲ, ಟೆಕ್ಸ್ಟ್ ಬುಕ್ ಒಳಗೆ ಕಾದಂಬರಿ ಇಟ್ಕೊಂಡು ಓದುವಳು. ಇಷ್ಟು ಇಂಟ್ರೆಸ್ಟ್ ನನಗೆ. ಅದು ಹಿಂದಿ. ನನ್ನ ಫ್ರೆಂಡ್ ಒಬ್ಬಳು, ಅವಳಿಗೂ ಹುಚ್ಚು. ಅವಳು ಲೈಬ್ರರಿಯಿಂದ ತಂದ ತಕ್ಷಣ ನಂಗೆ ಕೊಡುವಳು. ಓಕೆ, ಅದು ಓದಿ ಕಣ್ಣಲ್ಲಿ ನೀರೆಲ್ಲ ಸುರಿಸ್ಕೊಂಡು ಇಷ್ಟು ಇಮೋಷ್ನಲ್ ಆಗಿಬಿಡುವರು. ಅದಕ್ಕಿಂತ ಇಂಪಾರ್ಟೆಂಟ್ ಈ ಬುಕ್ಕು. ಇದು ಜೀವನ ಮಾಡಲಿಕ್ಕೆ ನಮಗೆ ಕಲಿಸ್ತದೆ, ಹೌದಲ್ಲ? ಆದರೆ ದೇವರ ವಾಕ್ಯ ಏನಿದೆ, ನಾವು ಕೇಳಿ ಕೈಕೊಂಡು ನಡಿಬೇಕು. ಇದು ಬರೀ ಕೇಳಿ ಇಡಲಿಕ್ಕೆ ಪುಸ್ತಕ ಅಲ್ಲ, ಇದು ಕೇಳಿ ಕೈಕೊಂಡು ನಡಿಬೇಕು. ಇದು ಮೊದಲನೇ ಸಂಗತಿ. ಮತ್ತಾಯ 18:22 ಇಲ್ಲಿ ದೇವರು ಏನು ಹೇಳ್ತಾರೆ, ಯೇಸು ಸ್ವಾಮಿ ನಮ್ಗೆ ಏನು ಹೇಳ್ತಾರೆ ಅಂದರೆ ಇನ್ನೊಬ್ಬರನ್ನು ಕ್ಷಮಿಸಬೇಕು. ಏನು ಹೇಳ್ತಾರೆ? ಇದು ಬರೀ ಕೇಳುದ ನಾವು ಮಾಡಬೇಕಾ? ಓಕೆ, ಮತ್ತಾಯ 18:22 ಏನಂತಾರೆ ಇಲ್ಲಿ? ನಾವು ಏನು ಮಾಡಬೇಕಂತೆ? ಕ್ಷಮಿಸ್ತವೆ ನಾವು ಕ್ಷಮಿಸಲೇಬೇಕು. ಇವತ್ತು ಸ್ವಾಮಿ ನಮಗೆ ಒಂದೊಂದು ಮಾತು ಹೇಳ್ತಾ ಇದ್ದಾರೆ, ಇದನ್ನು ಮಾಡು, ಇದನ್ನು ಮಾಡು, ಇದನ್ನು ಮಾಡು. ಅದರಲ್ಲಿ ಮೊದಲನೇದಾಗಿ ನಾವು ನೋಡ್ತೇವೆ, ನಮಗೆ ಇದ್ದದ್ದು, ನಮ್ಮ ಕಣ್ಣು ಮುಂದೆ ಇದ್ದದ್ದು, ನಮ್ಮ ಹತ್ರ ಇದನ್ನು ಉಪಯೋಗಿಸಬೇಕು. ಎರಡನೇದಾಗಿ ಸ್ವಾಮಿ ಹೇಳ್ತಾರೇನೆಂದರೆ ಇನ್ನೊಬ್ಬರನ್ನು ನಾವು ಕ್ಷಮಿಸಲೇಬೇಕು. ಪ್ರಿಯರೇ, ಇದು ಕೀ. ಕ್ಷಮಿಸೋದೇನಿದೆಯಲ್ಲ, ಇದೊಂದು ಕೀ. ಯಾಕೆಂದರೆ ವೆರಿ ಕ್ಲಿಯರ್ಲಿ, ಭಾಳ ಕ್ಲಿಯರ್ಲಿ ದೇವರ ವಾಕ್ಯ ಹೇಳುತ್ತೆ ಅಂದರೆ, ನಾನು ಇನ್ನೊಬ್ಬರನ್ನು ಕ್ಷಮಿಸದೇ ಇದ್ದರೆ ನನ್ನನ್ನು ಸ್ವಾಮಿ ಕ್ಷಮಿಸುವುದಿಲ್ಲ. ಯೇಸು ಸ್ವಾಮಿ ಕಲಿಸಿಕೊಟ್ಟ ಪ್ರಾರ್ಥನೆಯಲ್ಲಿ ಇದೇನೆಂದರೆ, ಹೆಲ್ಪ್ ಮೀ ಟು ಫಾರ್ಗಿವ್ ಅದರ್ಸ್. ನಾನು ಇನ್ನೊಬ್ಬರಿಗೆ ಕ್ಷಮಿಸಿದಂಗೆ ನೀನು ನನ್ನನ್ನು ಕ್ಷಮಿಸಲೇಬೇಕು. ನಾವು ಇನ್ನೊಬ್ಬರಿಗೆ ಕ್ಷಮಿಸದೇ ಇದ್ದರೆ ಹೌ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಗಾಡ್ ಟು ಫಾರ್ಗಿವ್ ಅಸ್? ಆಗುತ್ತೇನಾ? ಆದರೆ ಇವತ್ತು ಸ್ವಲ್ಪ ನಮ್ಮ ಮನಸ್ಸನ್ನು ಚೆಕ್ ಮಾಡಿ ನೋಡುವ. ನಾವು ಇಷ್ಟು ಜನರನ್ನು ಇವತ್ತುವರೆಗೆ ಕ್ಷಮಿಸಲಿಲ್ಲ. ಯಾರೋ 20 ವರ್ಷ ಹಿಂದೆ ಮಾಡಿದ ತಪ್ಪು ಇರುತ್ತೆ, ಇನ್ನೂ ನಮ್ಮ ಮೈಂಡಲ್ಲಿ ಅಷ್ಟು ಫ್ರೆಶ್ ಇರುತ್ತೆ. ಇವರಿದು ತಪ್ಪು ಮಾಡಿದರೆ ನಾನು ಇವರಿಗೆ ಕ್ಷಮಿಸಲಿಕ್ಕೆ ಆಗೋದೇ ಇಲ್ಲ. ಕ್ಷಮಿಸೋದು ಬೇರೆ, ಮನಸ್ಸಲ್ಲಿ ನೋವು ಇರೋದು ಬೇರೆ. ಕೆಲವರು ನೋವು ತುಂಬ ಮಾಡಿರ್ತಾರೆ, ಅದು ನೋವು ಇರುತ್ತೆ. ಅದೇ ದೇವರ ವಾಕ್ಯ ಹೇಳುತ್ತೆ ಅಂದರೆ, ನಮ್ಮ ಗಾಯಗಳನ್ನು ದೇವರು ವಾಸಿ ಮಾಡ್ತಾರೆ. ಹಿ ಹೀಲ್ಸ್ ಅವರ್ ವೂಂಡ್ಸ್ ಆ್ಯಂಡ್ ರೆಸ್ಟೋರ್ಸ್ ಅವರ್ ಹೆಲ್ತ್ ಅಂತ ಯೆರೆಮೀಯನ ಗ್ರಂಥದಲ್ಲಿ ಬರೆದಿದೆ. ನಮ್ಮ ಗಾಯಗಳನ್ನು, ಗಾಯ ಆಗಿರ್ತದೆ, ನಮ್ಮವರೇ ನಮ್ಮನ್ನು ನೋವು ಮಾಡಿರ್ತಾರೆ. ನಾವು ಯಾರನ್ನು ನಂಬಿರ್ತೇವೆ ಅವರೇ ನಮಗೆ ಮೋಸ ಮಾಡಿರ್ತಾರೆ. ನಮ್ಮ ಸ್ವಂತದವ್ರು ನಮಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿರ್ತಾರೆ, ನಮ್ಮ ಹೆಸರನ್ನು ಕೆಡಿಸಿರ್ತಾರೆ. ಅದು ನಮಗೆ ಕೇಳಿದಾಗ ನಮಗೆ ತುಂಬ ನೋವಾಗುತ್ತೆ. ಕರೆಕ್ಟಾ? ನನಗೆ ಇವರನ್ನು ಕ್ಷಮಿಸಲಿಕ್ಕೆ ಆಗಲ್ಲ. ರೀಸೆಂಟಾಗಿ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾಯಿದ್ರು, ಅಕ್ಕ ಕ್ಷಮಿಸ್ಬೋದು ನಿಜ, ಆದರೆ ಅವ್ರನ್ನ ನೋಡಿದಾಗಲ್ಲ ಅವ್ರು ಮಾಡಿದ್ದು ನೆನಪಾಗತ್ತೆ. ಎಷ್ಟು ಮಂದಿಗೆ ಆಗುತ್ತೆ ಅದು? ಕರೆಕ್ಟಾ? ಅವ್ರನ್ನ ನೋಡಿದ ತಕ್ಷಣ ಏನಾಗುತ್ತೆ, ಇವರು ಹಿಂಗೆ ಮಾಡಿದ್ರಲ್ಲ ನಮಗೆ. ಓಕೆ, ನಾವು ಹೇಳ್ತೇವೆ ನಾವು ಫಾರ್ಗಿವ್ ಮಾಡಿದ್ದೇವೆ. ಆವಾಗ ನಾನು ಕಲ್ತದೊಂದು ಸಂಗತಿ ಏನೆಂದರೆ, ಅದು ನೆನಪು ಬಂದ ತಕ್ಷಣ, ಲಾರ್ಡ್ ಗಿವ್ ಮಿ ಗ್ರೇಸ್ ಟು ಕಂಪ್ಲೀಟ್ಲಿ ಫಾರ್ಗೆಟ್ ಇಟ್ ಆ್ಯಂಡ್ ಫಾರ್ಗಿವ್ ದೆಮ್. ಅದು ಮೆಮರಿ ಇರೇಸ್ ಆಗಿಬಿಡಲಿ ಸ್ವಾಮಿ ನಮ್ಮ ಮನಸ್ಸಿಂದ. ಅವರನ್ನು ನಾವು ಕ್ಷಮಿಸಬೇಕು. ಇನ್ನೊಂದು ಸಂಗತಿ, ಫಾರ್ಗಿವ್ನೆಸ್ ಬಗ್ಗೆ ನಾವು ತುಂಬಾ ಧ್ಯಾನ ಮಾಡ್ಬೋದು, ಆದರೆ ಅದು ನನ್ನ ಟಾಪಿಕ್ ಅಲ್ಲ. ಆದರೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ದೇವರ ವಾಕ್ಯ ನಮಗೆ ಹೇಳ್ತಾ ಅಂದರೆ ನಾವು ಕ್ಷಮಿಸಲೇಬೇಕು. ನಾವು ಕ್ಷಮಿಸದೇ ಇದ್ದರೆ ನಾವು ಕ್ರೈಸ್ತರ್ ಅಲ್ಲ.
ಯಾಕೆಂದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನನ್ನೇ ಮಗನನ್ನು ಕಲಿಸಿದ್ದು ನಮ್ಮ ಪಾಪವನ್ನು ಕ್ಷಮಿಸಲಿಕ್ಕೆ. ನಿಮ್ಮ ನನ್ನ ಪಾಪ, ಆದಾಮ ಪಾಪ ಮಾಡಿದ ಮೇಲೆ ದೇವರು ಮನುಷ್ಯರಿಗೆ ದೇವರಿಗೆ ಒಂದು ಗ್ಯಾಪ್ ಬಂತು. ಆದರೆ ಆ ಗ್ಯಾಪ್ ಫಿಲ್ ಮಾಡಲಿಕ್ಕೆ ದೇವರು ತನ್ನ ಮಗನನ್ನು ಕಲಿಸಿಕೊಟ್ಟು ಎಲ್ಲ ಮನುಷ್ಯರನ್ನು ಏನು ಮಾಡಿದರು? ಈ ಫಾರ್ಗೇವ್. ಅವರೇ ನಮ್ಮನ್ನು ಕ್ಷಮಿಸಿದ ಮೇಲೆ ನಾವು ಕ್ಷಮಿಸಬಾರ್ದ? ಒಂದು ದೇಶದಲ್ಲಿ ಒಬ್ಬ ಇಂಜಿನಿಯರ್ ಇದ್ದ. ಅವನು ಒಂದು ಫ್ಲೈಓವರನ್ನು, ಒಂದು ಬ್ರಿಡ್ಜನ್ನು ಕಟ್ತಾ ಇದ್ದ. ಬ್ರಿಡ್ಜ್ ಕಟ್ಟುವ ಸಮಯದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು. ಅದಕ್ಕೆ ಅವನಿಗೆ ಅದು ಬೇಸರಾಗಿ ಇದು ಕೆಲಸವನ್ನು ಬಿಟ್ಟು ತಮ್ಮ ಊರಿಗೆ ಹೋಗ್ಬಿಟ್ಟ. ನನಗೆ ಬೇಡ, ಈ ಪಟ್ಟಣನೂ ಬೇಡ, ನನಗೆ ಇಲ್ಲಿದ್ದು ಗೊಡವೆನೇ ಬೇಡ ಅಂತ. ಒಂದೇ ಮಗಳಿದ್ಲು ಅವನಿಗೆ, ಚಿಕ್ಕ ಮಗಳು. ಅವನನ್ನು ಕರ್ಕೊಂಡು ಊರಿಗೆ ಹೋದ. ಊರಿಗೆ ಹೋಗಿ ತನ್ನ ಊರಲ್ಲಿದ್ದ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅವನ ಮನೆಯಿಂದ ಒಂದು 2-3 ಮನೆ ಬಿಟ್ಟ ಮೇಲೆ ಇನ್ನೊಂದು ಮನೆ ಇತ್ತು. ಆ ಮನೆಯಲ್ಲಿ ಒಂದು ನಾಯಿ, ರಾಟ್ ವಾಲಿಯರ್ ಅಂತ, ಎಷ್ಟು ಮಂದಿಗೆ ಗೊತ್ತಿದೆ ಗೊತ್ತಿಲ್ಲ. ಅದೊಂದು ನಾಯಿ ಇಲ್ಲಿ ಸಹ ತಿರುಗ್ತಾ ಇರುತ್ತೆ. ನೋಡಿದರೆ ಅಷ್ಟು ಭಯ ಆಗುತ್ತೆ ನನಗೆ. ಆಶಿಗೆ ಒಂದೇ ಖುಷಿ ಆಗ್ಬೋದು, ನಮಗೂ ಆಗಲ್ಲ. ಅದು ನೋಡಿದ್ರೇ ನನಗೆ ಭಯ ಆಗುತ್ತೆ. ಅದು ಭಾಳ ಹಾನಿಕಾರವಾದದೊಂದು. ಕಚ್ಚಿದ್ರೆ ಮಾತ್ರ ಇಡೀ ಮಾಂಸ ಬಂದುಬಿಡ್ಬೇಕು ಅದು ಬಾಯಲ್ಲಿ, ಹಾಗೆ ಇದೆ ಅದು. ಓಕೆ, ಅಲ್ಲಿ ಒಂದು ನಾಯಿ ಇತ್ತು. ಆ ಮನುಷ್ಯ ಬೋರ್ಡು ಹಾಕಿದ, ನನ್ನ ನಾಯಿ ಭಾಳ ಫಿರೋಷಿಯಸ್ ಆಗಿದೆ, ಅದರಿಂದ ಜಾಗ್ರತೆವಾಗಿರಿ ಅಂತ. ಬಟ್ ಊರಿಂದವ್ರು ಎಲ್ಲರೂ ಅವನಿಗೆ ಹೇಳ್ತಾ ಇದ್ರಿಂದ, ನೀನು ಈ ನಾಯನ್ನು ಯಾವಾಗಲೂ ಕಟ್ಟಿ ಹಾಕಬೇಕು, ನೀನು ನಾಯನ್ನು ಬಿಡಬಾರ್ದು. ಯಾಕೆಂದರೆ ಯಾವಾಗ ಯಾರಿಗೆ ಏನಾಗುತ್ತೆ ನಮಗೆ ಹೇಳಲಿಕ್ಕೆ ಆಗಲ್ಲ. ನೀ ನಾಯನ್ನು ನೀನು ಕಟ್ಟಿ ಹಾಕಬೇಕಂತ. ಅವನು ನಾಯನ್ನು ಬಿಟ್ಬಿಡ್ತಿದ್ದ. ಸೊ ನಾಯಿ ತಿರುಗ್ತಾ ಇತ್ತು. ಎಲ್ಲರೂ ಊರಿಂದವ್ರು ಜಾಗ್ರತೆಯಲ್ಲಿ ಇದ್ದರು. ಆದರೆ ಇವರು ಆ ಊರಿಗೆ ಹೊಸದಾಗಿ ಹೋಗಿದ್ರಲ್ಲ, ಅವನಿಗೆ ಆ ಮಗುಗೆ ಅಷ್ಟು ಗೊತ್ತಿರಲಿಲ್ಲ. ಒಂದು ಸರ್ತಿ ಅಲ್ಲಿ ವ್ಯವಸಾಯ, ಫಾರ್ಮಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಪಟ್ಟಣಕ್ಕೆ ಬೀಜ ತರಲಿಕ್ಕೆ ಹೋದ. ಬೀಜ ತರಲಿಕ್ಕೆ ಹೋಗಬೇಕಾದ್ರೆ ಮಗಳನ್ನು ಮನೆಯಲ್ಲೇ ಬಿಟ್ಟು ಹೋದ. ಮಗಳಿಗೆ ಹೇಳ್ತಾನೆ, ಜಾಗ್ರತೆ, ಅಲ್ಲಿ ನಾಯಿ ಇದೆ, ಆ ಕಡೆ ಮಾತ್ರ ನೀನು ಹೋಗಬೇಡ ಅಂತ. ಇದು ಸಣ್ಣ ಮಗು, ಇದು ಏನು ಆಟಾಡ್ಕೊಂಡು ಆಟನೇ ಆಡ್ತಾಯಿದ್ದು. ಸಾಯಂಕಾಲ ಇವನು ವಾಪಸ್ ಬರಬೇಕಾದ್ರೆ ಮನೆ ಮುಂದೆ ಜಾತ್ರೆ ನಿಲ್ತು ಬಿಟ್ಟಿದ್ದು. ಬಂದು ನೋಡ್ತಾನೆ, ಏನೆಂದರೆ ಆ ನಾಯಿಯ ಮಗುವನ್ನು ಕಚ್ಚಿ ಸಾಯಿಸಿಬಿಟ್ಟಿರ್ತಾನೆ. ನೋಡಿ ಭಾಳ ಬೇಜಾರಾಗುತ್ತೆ. ಅವನಿಗೆ ಯಾರೂ ಇಲ್ಲ, ಅವನಿಗೆ ಇರೋದದು ಒಂದೇ ಮಗು. ಇಷ್ಟು ಬೇಜಾರಾಗುತ್ತೆ. ಎಲ್ಲರೂ, ಆ ಊರಿಂದವ್ರು ಎಲ್ಲ ಸೇರಿಸಿ ಆ ನಾಯಿಯನ್ನು ಈಗದೀಗನೇ ಈ ಊರಿಂದ ನೀನು ಹೊರಗೆ ಹಾಕಲೇಬೇಕು ಅಂತ ಎಲ್ಲ ಆಗುತ್ತೆ. ಆದರೆ ಮಗು ಮಾತ್ರ ಸತ್ತೋಗ್ಬಿಡ್ತು. ಅವನು ಏನು ಮಾಡಬೇಕು ಪಾಪ? ಈಗ ಏನು ಸತ್ತ ಮಗುವನ್ನು ವಾಪಸ್ ತರಲಿಕ್ಕೆ ಆಗುತ್ತೇನಾ? ಹಾಗೆ ಆ ಮಗುವನವನು ಒಂದು ಫ್ಯೂನ್ರಲ್ ಎಲ್ಲ ಮಾಡಿಬಿಟ್ರು. ಊರಿಂದವ್ರು ಎಲ್ಲ ತೀರ್ಮಾನ ಮಾಡ್ತಾನೆ, ಇವನಿಗೆ ಯಾರೂ ಬೀಜ ಕೊಡಬಾರ್ದು, ಬಿತ್ತಲಿಕ್ಕೆ ಬೀಜ ಕೊಡಬಾರ್ದು, ಇವನಿಗೆ ಯಾರೂ ಆಹಾರ ಕೊಡಬಾರ್ದು, ಇವನಿಂದ ನಮ್ಮ ಊರಿಗೆ ಒಂದು ಕೆಟ್ಟ ಹೆಸರು, ಆ ಮಗು ಸತ್ತೋಗ್ಬಿಡ್ತಂತ ಎಲ್ಲರಿಗೆ ಪಬ್ಲಿಕ್ಕಲಿ ಅವ್ರು ಅನೌನ್ಸ್ ಮಾಡ್ತಾರೆ. ಇವನು ಹೇಳ್ತಾನೆ, ನನ್ನ ಮಗು ಸತ್ತಿದೆ, ನಾನೇ ಅವನನ್ನು ನಾನು ಕ್ಷಮಿಸ್ತಾನೆ ಅಂತ. ನೀ ಏನಾದರೂ ಮಾಡಪ್ಪ, ನಾವು ಮಾತ್ರ ಇವನಿಗೆ ಆಗೋದಿಲ್ಲ ಅಂತ ಅವನನ್ನು ಅದೇ ರೀತಿಯಲ್ಲಿ ಟ್ರೀಟ್ ಮಾಡ್ತಾನೆ. ಬಿತ್ತುವ ಸಮಯ ಬರಬೇಕಾದ್ರೆ ಎಲ್ಲರೂ ಬಿತ್ತಾರೆ, ಇಡೀ ಊರಿಂದವ್ರು. ಯಾಕೆಂದ್ರೆ ಅವ್ರ ವ್ಯವಸಾಯನೇ ಫಾರ್ಮಿಂಗ್, ಎಲ್ಲ ಬಿತ್ತಾರೆ. ಆಮೇಲೆ ಸ್ವಲ್ಪ ದಿವಸ ಆದ ಮೇಲೆ, ಬಿತ್ತಿದ ಮೇಲೆ, ನೀರೆಲ್ಲ ಹಾಕಿದ ಮೇಲೆ ಏನು ಬರುತ್ತೆ? ಮೊಳಕೆ ಬರಬೇಕಾದ್ರೆ ಇವನು ಯಾರ್ದು ನಾಯಿ ಇತ್ತಲ್ಲ, ಅವನು ಹೊರಗೆ ಹೋಗಿ ಅವನ ಹೊಲ ನೋಡಬೇಕಾದ್ರೆ ಸಣ್ಣ ಅವನ ಹೊಲದಲ್ಲಿನೂ ಚಿಗುರಿ ಬಿದ್ದಿದೆ, ಮೊಳಕೆ. ಅವನಿಗೆ ಭಾಳ ಆಶ್ಚರ್ಯ ಆಯಿತು. ನನಗೆ ಬೀಜ ಕೊಟ್ಟಿಲ್ಲ, ನಾನು ಬಿತ್ತಿಲ್ಲ, ನನ್ನ ಹೊಲದಲ್ಲಿ ಹೆಂಗೆ ಬಂದಿದೆ? ಯಾರ ಮಗು ಸತ್ತಿತ್ತಲ್ಲ, ಇಂಜಿನಿಯರ್ ಏನು ಮಾಡಿದ? ತನ್ನಲ್ಲಿ ಇರುವ ಬೀಜವನ್ನು ತಗೊಂಡೋಗಿ ಅವನ ಭೂಮಿಲಿನೂ ಹಾಕಿದ. ಹಲ್ಲೆಲೂಯಾ. ಅವನು ಹೇಳ್ತಾನೆ, ನನ್ನ ಮಗು ಸತ್ತೋದ್ಲು, ಅದಕ್ಕೆ ಪ್ರತಿಯಾಗಿ ಇವನಿಗೆ ಶಿಕ್ಷೆ ಕೊಟ್ಟು ಪ್ರಯೋಜನ ಇಲ್ಲ ಅಂತ. ನಾನು ಹೆಂಗೆ ತೋರಿಸ್ಬೇಕು ಇವನನ್ನು ನಾನು ಕ್ಷಮೆಪಣೆ ಮಾಡಿದ್ದೇನೆಂದರೆ, ಅವನ ಹೊಲದಲ್ಲಿ ನಾನು ಬೀಜ ಬಿತ್ತಿದೆ. ಹಲ್ಲೆಲೂಯಾ. ನಮಗೆ ಅಂಥ ಮನಸ್ಸಿದೆ ಪ್ರಿಯರೇ. ಇವತ್ತು ನನಗೂ ಕಷ್ಟನೇ, ನಾನು ಇಲ್ಲ ಹೇಳಲ್ಲ. ನೋವು ಮಾಡಿದವರನ್ನು ಕ್ಷಮಿಸಲಿಕ್ಕೆ ಭಾಳ ಕಷ್ಟ. ಆದರೆ ನಮಗೆ ಸ್ವಾಮಿ ಸ್ಪಷ್ಟವಾಗಿ ಹೇಳ್ತದೆ, ಫಾರ್ಗಿವ್
ಎವ್ರಿ ಒನ್. ಯೇಸು ಸ್ವಾಮಿನೇ ಶಿಲ್ಬೆ ಮೇಲೆ ಇರಬೇಕಾದ್ರೆ ಅಂದರೆ ತಂದೆ ಇವರನ್ನು ಕ್ಷಮಿಸು. ಸ್ಟೇಫನ್ಗೆ ಕಲ್ಲು ಹೊಡೆದು ಸಾಯಿಸ್ಬೇಕಾದ್ರೆ ಅವನು ಹೇಳ್ತಾನೆ ಅಂದರೆ ಇವರನ್ನು ಕ್ಷಮಿಸ್ಬಿಡು. ಪ್ರಿಯರೇ, ಅಂಥ ಮನಸ್ಸು ನಮಗೆ ಇವತ್ತು ಬೇಕು. ಇಟ್ ಈಸ್ ಅ ಕಮ್ಯಾಂಡ್ಮೆಂಟ್ ಫ್ರಮ್ ಗಾಡ್. ದೇವರು ನಮಗೆ ಹೇಳ್ತಾರೆ ಅಂದರೆ ಒಬ್ಬರನ್ನು ಒಬ್ಬರು ಕ್ಷಮಿಸಬೇಕು. ಮೊದಲನೇ ಸಂಗತಿ ಏನು ಹೇಳಿದೆ? ಕೈಕೊಂಡು ನಡಿಬೇಕಲ್ಲ. ಮೊದಲನೇ ಸಂಗತಿ ನಾನೇನು ಹೇಳಿದೆ ಅಂದರೆ ನಮ್ಮ ಮುಂದೆ ಏನಿದೆಯಾ ಅದನ್ನು ಉಪಯೋಗಿಸ್ಬೇಕು. ಯೂಸ್ ವಾಟ್ ವಿ ಹ್ಯಾವ್. ಇಲ್ಲ ದೊಡ್ಡ ಸಂಗತಿ ಬರಲಿ ಆಮೇಲೆ ನಾನು ಮಾಡ್ತಾನೆ, ದೊಡ್ಡ ಸಂಗತಿ ಆಗಲಿ ಆಮೇಲೆ ನಾನು ಮಾಡ್ತಾನೆ, ಆಗುವುದಿಲ್ಲ ಪ್ರಿಯರೇ. ಇನ್ನೊಂದು ಸಂಗತಿ ದೇವರ ವಾಕ್ಯ ಹೇಳಿದೆ, ಕೊಡ್ರಿ ಆವಾಗ ನಿಮಗೆ ಕೊಡಲ್ಪಡೋದು. ದಟ್ ಈಸ್ ಆಲ್ಸೋ ವಾಟ್ ಗಾಡ್ ಈಸ್ ಟೆಲ್ಲಿಂಗ್ ಅಸ್ ಟು ಡೂ. ನೀವು ಕೊಡ್ರಿ ಆವಾಗ ನಾನು ನಿಮಗೆ ಕೊಡಲ್ಪಡ್ತಾನೆ. ನಾವೇನು ಹೇಳ್ತೇವೆ? ದೇವರೇ ನೀನು ಮೊದಲು ಕೊಡು. ದೇವರೇನು ಹೇಳ್ತಾರೆ? ನಿನ್ನ ಹತ್ರ ಎಷ್ಟಿದೆ? 5 ರೊಟ್ಟಿ 2 ಮೀನಿದೆನಾ? ಅದನ್ನು ನೀನು ಮೊದಲು ಕೊಡು. ಒಬ್ಬ ಮನುಷ್ಯ ದೇವರ ಸೇವಕನ ಹತ್ರ ಬಂದುಬಿಟ್ಟು, ಪಾಸ್ಟ್ರೇ ನನ್ನ ಬಿಸ್ನೆಸ್ ಇಷ್ಟು ಚಿಕ್ಕದಾಗಿದೆ, ನನಗೆ ಈ ಒಂದು ಬಿಸ್ನೆಸ್ಸಿಂದ ನನ್ನ ಕುಟುಂಬ ಮೇಂಟೈನ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ನನಗೆ ತುಂಬ ಕಷ್ಟ ಆಗ್ತಾಯಿದೆ ಅಂತ ಚರ್ಚ್ ಮೆಂಬರ್ ಬಂದು ಪಾಸ್ಟರ್ ಹತ್ರ ಹೇಳಿದರು. ಪಾಸ್ಟರ್ ನನಗೋಸ್ಕರ ಪ್ಲೀಸ್ ಪ್ರೇಯರ್ ಮಾಡಿರಿ ಅಂತ. ಅದಕ್ಕೆ ಈ ಪಾಸ್ಟರ್ ಪ್ರೇಯರ್ ಮಾಡಿದಂತೆ, ದೇವರೇ ಇವನನ್ನು ನೀನು ಬಿಸ್ನೆಸ್ಸಲ್ಲಿ ಆಶೀರ್ವಾದ ಮಾಡಂತ ಪ್ರಾರ್ಥನೆ ಮಾಡಿದ ನೆಕ್ಸ್ಟ್ ತಿಂಗಳೇ ಅವನಿಗೆ ಏಳಿಗೆ ಆಯ್ತಂತೆ. ಅವನಿಗೆ 500 ರೂಪಾಯಿ ಬರೋ ಕಡೆ 1,000 ರೂಪಾಯಿ ಬಂತದೆ. ಇಷ್ಟು ಕೊಡಬೇಕು, 100 ರೂಪಾಯಿ. ಭಾಳ ಖುಷಿಯಾಗಿ ಬಂದು ಹಾಕಿದಂತೆ 100 ರೂಪಾಯಿ. ಅದು ನೆಕ್ಸ್ಟ್ ತಿಂಗಳು 2,000 ಬಂತಂದೆ. ಎಷ್ಟು ಕೊಟ್ಟ? 200 ರೂಪಾಯಿ ಕೊಟ್ಟ. ಪ್ರತಿ ತಿಂಗಳು ಅವನಿಗೆ ಏಳಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಯ್ತಂತೆ. ಇದ್ದಕ್ಕಿದ್ದಂಗೆ 10,000 ರೂಪಾಯಿ ಆಯ್ತಂತೆ. ಆಮೇಲೆ ಅವನಿಗೆ ಯೋಚನೆ ಬಂತಂತೆ, 1,000 ಕೊಡ್ಲ್ಯಾ? ಹೆಂಗೋ ಗಟ್ಟಿ ಮನಸ್ಸು ಮಾಡಿ ಕೊಟ್ಟಂತೆ. 50,000 ರೂಪಾಯಿ ಆಯ್ತಂತೆ. 50,000 ಆದಾಗ ಅವನು ತಲೆ ಕೆಡಿಸ್ಲಿಕ್ಕೆ ಪ್ರಾರಂಭ ಮಾಡಿದಂತೆ. ನಾನು ಇವಾಗ 50,000 ಆಗಿದೆ, ನಾನು 5,000 ಕೊಡಬೇಕಾ? ಇದು ತುಂಬ ಜಾಸ್ತಿ ಆಯ್ತಲ್ಲ ದೇವರಿಗೆ ಕೊಡೋದು ಅಂತ ಹೇಳಿ ಅವನ ಒಳಗೆ ಏನು ಪ್ರಾರಂಭ ಆಯಿತು? ಹೋರಾಟ ಪ್ರಾರಂಭ ಆಯಿತು. ಹೋದಂತೆ ಪಾಸ್ಟ್ರ್ ಹತ್ರ, ಪಾಸ್ಟ್ರೇ ನೋಡ್ರಿ, ನನ್ನ ಹತ್ರ ಚಿಕ್ಕ ಸಂಬಳ ಇರಬೇಕಾದ್ರೆ ನಾನು ನಿಯತ್ತಲ್ಲಿ ಕೊಟ್ಟೆ, ನೀವು ಪ್ರೇಯರ್ ಮಾಡಿದಂಗೆ ದೇವ್ರನ್ನ ನನ್ನ ಆಶೀರ್ವಾದ ಮಾಡಿ. ಬರ್ತಾ ಸಹ ನನ್ನ ಇನ್ಕಮ್ ಹೆಚ್ಚಾಯಿತು, ನಾನು ಕೊಡ್ತಾಯಿದ್ದೆ. ಇವಾಗ ನನ್ನ ಇನ್ಕಮ್ ತುಂಬ ಹೆಚ್ಚಾಗಿದೆ, ನನಗೆ ದಶಮ ಭಾಗ ಕೊಡಲಿಕ್ಕೆ ಭಾಳ ಕಷ್ಟ ಆಗ್ತಾಯಿದೆ, ನಾನು ಏನು ಮಾಡಲಿ? ಪಾಸ್ಟರ್ ಅಂದಂದೆ, ಚಿಂತೆ ಮಾಡಬೇಡ, ಬಾ ಇಲ್ಲಿ ನಾನು ಪ್ರೇಯರ್ ಮಾಡ್ತೇನೆ. ದೇವರೇ ಇವನ ಬಿಸ್ನೆಸ್ ಮತ್ತೆ ಪ್ರಾರಂಭದಲ್ಲಿ ಎಲ್ಲಿತ್ತಲ್ಲ ಅಲ್ಲಿಗೆ ಹೋಗಬೇಡ್ಲಿ ಅಂದರೆ ಅವಾಗ ಏನು ಮಾಡ್ತಿ? ಇಲ್ಲ ಪಾಸ್ಟ್ರೇ, ಹಂಗೆ ಮಾತ್ರ ಮಾಡಬೇಡ್ರಿ. ಪ್ರಿಯರೇ, ನಾವು ದೇವರಿಂದ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ರೆಡಿ ಇರ್ತವೆ, ಆದರೆ ದೇವರ ವಾಕ್ಯ ನಮಗೆ ಕೊಡೋದು ಕಲಿಸ್ತದೆ. ಕೊಡಿರಿ ಆವಾಗ ನಿಮಗೆ ಮಲಕ್ಯನಿಗೆ ಬರ್ದಾಗ ಅಂತ 3ನೇ ಅಧ್ಯಾಯ 10ನೇ ವಚನ ನಮಗೆ ನೀಟಾಗಿ ಹೇಳ್ತಂದರೆ, ನಮ್ಮ ದಶಮ ಭಾಗನೂ ದೇವರ ಆಲಯಕ್ಕೆ ನಾವು ತರಲೇಬೇಕು. ನಾನು ಎಷ್ಟೋ ಸರ್ತಿ ಹೇಳಿದ್ದೇನೆ, ನಮ್ಮ ಸಾಕ್ಷಿ ಇದೆ. ನಾನು ಪಾಸ್ಟರ್ ಕೂತ್ಕೊಂಡು ಎಷ್ಟೋ ಸರ್ತಿ ಯೋಚನೆ ಮಾಡ್ತೇವೆ, ಹೇಗೆ ನನ್ನ ಕಣ್ಣು ಆಪ್ರೇಷನ್ ಬಗ್ಗೆನೇ ನಿಮಗೆಲ್ಲರಿಗೂ ಗೊತ್ತು, ನನಗೆ ಸಹಾಯ ಹೇಗೆ ಬಂತು. ನಾವು ಯಾವಾಗಲೂ ನಮ್ಮ ಹಣವನ್ನು ಆಧಾರ ಮಾಡಿಕೊಳ್ಳೇಬಾರ್ದು, ಅವರ ಮೇಲೆ ಹತ್ಕೊಳ್ಬೇಕು. ದೇವರೇ, ನಾನು ನಿಮ್ಮ ನಾಮದಲ್ಲಿ ಕೊಡ್ತಾನೆ, ನನಗೆ ನೀವು ಆಶೀರ್ವಾದ ಮಾಡ್ತೀನಿ. ಆಮೇಲೆ ಅವನಿಗೆ ಏನಾಯ್ತು ಅಂದರೆ, ಈ 50,000 ಬೆಟರ್, 5,000 ಬೆಟರ್ ಅನ್ನಿಸ್ತು, ಮತ್ತು 500 ರೂಪಾಯಿಗೆ ಹೋಗಬೇಕಂತ. ಓಕೆ, ನಾನು ದೇವರಿಗೆ ಕೊಡೋದನ್ನು ಕೊಡ್ತಾನೆ, ನನ್ನ ಆಶೀರ್ವಾದ ಹೊಂದ್ಕೊಳ್ತಾನೆ. ಒಂದನ್ನು ನಾನು ನೋಡಿದ್ದಾನೆ ಪ್ರಿಯರೇ, ಬಡತನ ಇರಬೇಕಾದ್ರೆ ನಾವು ನಿಯತ್ತಾಗಿ ದಶಮ ಭಾಗ ಕೊಡ್ತೇವೆ. ಇಷ್ಟೋ ಸರ್ತಿ, ಯಾಕೆಂದರೆ ನನ್ನ ಪಾಸ್ಟ್ರ್ ಹೆಂಡತಿಯಾಗಿ 38 ವರ್ಷ ಆಗಿದೆ. ನಾವು ಕೌಂಟ್ ಮಾಡಬೇಕಾದ್ರೆ ನಾನು ಯಾವಾಗಲೂ ನೋಡ್ತಾನೆ, ಸಣ್ಣ ಸಂಬಳ ಇತ್ತಾ ಇಷ್ಟು ಸರಿಯಾದ ರೀತಿಯಲ್ಲಿ ದಶಮ ಭಾಗ ಕೊಡ್ತಾರೆ. ಸಂಬಳ ಜಾಸ್ತಿಯಾಗಿ ಹೋಯ್ತಾ, 3 ತಿಂಗಳಿಗೆ ಒಂದು ಸರ್ತೆ, 6 ತಿಂಗಳಿಗೆ ಒಂದು ಸರ್ತೆ. ಆವಾಗ ನಿಮ್ಮ ಖರ್ಚು ಹೆಂಗೆ ಜಾಸ್ತಿ ಆಗುತ್ತೆ ರೀ? ಮುಂಚೆ ಇದ್ದದೇ ಖರ್ಚು ತಾನೆ, ಮತ್ತು ಇವಾಗ ಕೊಡಲಿಕ್ಕೆ ಏನು ನಿಮಗೆ?